ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ದ ಸೌಂದರ್ಯ, ಗುಟ್ಗುಟ್ಟ ಪೂಜೆ ಇಟ್ಕೊಂಡು ಅಳಿಯ ಮತ್ತೆ ಮಗಳನ್ ಮಾತ್ರ ಕರೆದಿದ್ದಾರೆ. ನಮ್ಮನ್ನು ಕರಿಬೋದಿತ್ತಲ್ವಾ? ಪೂಜೆ ಇರೋ ವಿಚಾರ ನಮ್ ಚಿರುವು ಗೊತ್ತಿರ್ಲಿಲ್ವಂತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತಂತೆ. ಅದಕ್ಕೆ ಪೂಜೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ದ. ಏನ್ ಪೂಜೆ ಅಂತೆ? ಏನೋ ಆ ನರಸಿಂಹನ ಸಂಜನನ್ನ ಕೂರ್ಸಿ ಪೂಜೆ ಮಾಡಿಸ್ತಿದಾರಂತೆ. ಎಲ್ರು ಮುಂದೆ ನೆಟ್ಟಗ್ ಮದ್ವೆ ಮಾಡೋ ಯೋಗ್ಯತೆ ಅವ್ರಿಗಿಲ್ಲ. ಆ ನೆಪ ಇಟ್ಕೊಂಡು ಈ ಪೂಜೆ ಮಾಡಿಸ್ತಿದಾರಾ? ಅಂದ್ರೆ ಸಂಜನ ನರಸಿಂಹನ್ ಜೊತೆ ಹೊಂದ್ಕೊಂಡು ಹೋಗ್ತಿದ್ದಾಳ? ಇಲ್ಲ, ಅವಳಿಗೂ ಇದೆಲ್ಲ ಇಷ್ಟ ಇಲ್ಲ. ಆದ್ರೂ ಏನೋ ಪಾಪ ಜನರ ಬಾಯಿ ಮುಚ್ಚೋದಕ್ಕೋಸ್ಕರ ಇದೆಲ್ಲ ಮಾಡ್ತಿದಾರೆ. ಚಿರು ಮತ್ತೆ ಸಂಜನನ್ ಮದ್ವೆನ ತಪ್ಸಿರೋ ಆ ನರಸಿಂಹನ ಆ ಸಂಜನ ಇಷ್ಟ ಪಡದೆ ಇದ್ರೆ ಸಾಕು. ಎಲ್ಲೂ ನಿಲ್ದೆ ಭಕ್ತಿಯಿಂದ ಮೂರ್ತಿನ ನೇರವಾಗಿ ನಿಮ್ಮ ಮನೆಗೆ ತಗೊಂಡೋಗಮ್ಮ. ಸರಿ ಅರ್ಚಕ್ರೆ. ಆಗ್ಬೋದು. ಬನ್ನಿ ಹೋಗೋಣ. ಮನೇಲಿ ಇಷ್ಟೊಂದು ಕೆಲಸ ಇದೆ, ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ದೀಪು ಬರೋ ಹೊತ್ತಾಯ್ತು. ಈ ಸಂಜನ ಬೇರೆ ಎದ್ದಿಲ್ಲ. ನರಸಿಂಹನ ಎಬ್ಬಿಸ್ಬಿಟ್ಟು ಹೋಗೋ ಅಂದೆ, ಅವನು ಹಾಗೆ ಹೋಗಿದ್ದಾನೆ. ಅಷ್ಟೇ ತಾನೇ ಅದಕ್ಕೆ. ನಂಬುಜಯ್ಯರ್ ವೈ ಯುವರ್ ಫಿಯರ್ ಅದ್ಗೆ. ಇದ್ಯಾವ ಇಂಗ್ಲಿಷೇ? ಸಂಜನ ಕಲ್ಸ್ಕೊಟ್ಟಿದ್ದಕ್ಕೆ ಅವಳಿಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತ ಅವಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತೀನಿ. ಹಾ ಸರಿ ಅಮ್ಮ. ಡೋಂಟ್ ವರಿ ಅತ್ಗೆ. ಐ ಗೋಯಿಂಗ್ ಅವಳನ್ನ ಎಬ್ಬರ್ಸ್ಕೊಂಡು ಕರ್ಕೊಂಡ್ ಬರಿಂಗ್. ಸಟ್ ಗೋಯಿಂಗ್ ಪಟ್ ಕಮಿಂಗ್. ಅಯ್ಯೋ, ಇವಳು ಇಂಗ್ಲಿಷು, ಇವಳನ್ನ ಬೈಯೋದಕ್ಕೂ ಇವಳು ಮಾಡೋದಕ್ಕೂ. ಸಂಜು ಮತ್ತು ಗೀತಲ್ಲ, ನರಸಿಂಹ. ಸಂಜು ಮತ್ತೆ ನರಸಿಂಹ ಹೇಳಬೇಕು ಅಂತ ಹೇಳಿ ಕಳ್ಸಿದ್ದಾರೆ ನಮ್ಮತ್ತಿಗೆ. ಸಂಜನಾ, ಅಯ್ಯಪ್ಪ ದೆವ್ವ ಅಂತಾಳೆ. ಸಂಜನಾ, ಅಮ್ಮ ಸಂಜನಾ. ಸಂಜು, ಸಂಜನಾ. ನಿಮ್ಮನ್ ಯಾರಿಲ್ ಬರಕ್ ಹೇಳಿದ್ದು? ಅದ್ಕೆ ಏನ್ ಮಾಡಕ್ಕೇನ್ ಬೇರೆ ಕೆಲ್ಸ ಇಲ್ವಂತ ಅವ್ರಿಗೆ? ಇಲ್ಲ ಕಣಮ್ಮ, ಅದಕ್ಕೆ ನೋಡು ನಿನ್ನ ಹೇಳ್ಸು ಅಂತ ಕಳ್ಸಿದ್ದಾರೆ ನಮ್ಮತ್ಗೆ. ನೋಡಿ, ಇದೇ ಕೊನೆ. ನಾನೇ ಹೇಳೋವರೆಗೂ ಬಂದೇನಾದ್ರೂ ಎಪ್ಸಕ್ ಟ್ರೈ ಮಾಡಿದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಅದಕ್ಕೆ ಕೇಳಿದ್ರೆ ಏನ್ ಹೇಳಿ? ಹೇಳ್ತಿಲ್ಲ ಅಂತ ಹೇಳಿ. ಅಂದ್ರೆ ನೀನ್ ಎದ್ದೇಳಲ್ವಾ ಇವಾಗ? ಇಲ್ಲ. ಇನ್ ಯಾಕೆ ಇಲ್ಲೇ ಇದ್ದೀರಾ? ಹೋಗ್ತಾ ಇರಿ. ಹಾಡು ಹೇಳಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲಪ್ಪ. ಮತ್ತೆಲ್ಲ ಇವಳು ಬರ್ಲಿಲ್ಲ? ಎದ್ರೆ ತಾನೆ ಅವಳು ಬರಕ್ಕೆ. ಮತ್ತೆ ಎಬ್ಬಿಸ್ದೆ ಅಂತ ಹೇಳ್ದಿಲ್ಲ? ನಾನ್ ಎಬ್ಬಿಸ್ದೇತ್ಗೆ ಅವಳು ಎದ್ದೇಳಿಲ್ಲ, ಹಂಗೆ ಮಲ್ಕೊಂಡಿದ್ದಾಳೆ. ಅಯ್ಯೋ ದೇವ್ರೆ, ಈಗ ಏನೇ ಮಾಡೋದು? ನರಸಿಂಹ ಬಂದ್ಮೇಲೆ ಅವನನ್ನೇ ಕಳ್ಸಿ ಹೇಳ್ಸಕ್ ಹೇಳೋಣ. ಬೇರೆ ದಾರಿ ಇಲ್ಲ ಅದಕ್ಕೆ. ಪೂಜೆಗೆ ಹೊತ್ತಾಯ್ತು, ಏನಿನ್ನು ಮಾತಾಡ್ತಾ ನಿಂತಿದ್ದೀರಾ? ಅದೇ ಅಣ್ಣ, ಸಂಜನಾ ಸ್ನಾನ ಮಾಡ್ತಿದ್ದಾಳಂತೆ, ರೆಡಿಯಾಗಿ ಬರೋದ್ ಬೇಡ್ವಾ? ಅದಕ್ಕೆ ನೀವ್ ಯಾತಿಗೆ ಇಲ್ಲಿ ಮಾತಾಡ್ತಾ ನಿಂತಿದ್ದೀರಾ? ಕೇಳ್ತಾ ಅಮ್ಮರೇ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಧರ್ಮಾಧಿಕಾರಿಗಳು ನೀವು ಬರ್ತೀರಾ ಅಂತ ಹೇಳಿದ್ರು, ಆದ್ರೆ ನೀವು ಇವತ್ತೇ ಬಂದಿದ್ದೀರಾ. ನೀವು ಬರೋ ವಿಷಯ ಮುಂಚಿತ ಗೊತ್ತಿದ್ರೆ ದೇವರಿಗೆ ವಿಶೇಷವಾದ ಅಲಂಕಾರ ಮಾಡಿಸ್ಬೋದಾಗಿತ್ತು. ಏನ್ ಪರವಾಗಿಲ್ಲ, ಫ್ರೀ ಇದ್ನಲ್ಲ ಅಂತ ಇಮಿಡಿಯೇಟ್ ಆಗಿ ಹೊರಟ್ ಬಂದೆ. ಒಳ್ಳೇದೇ ಬಿಡಿ. 5 ನಿಮಿಷ ಮುಂಚಿತಾಗಿ ಬಂದಿದ್ರೆ ನಿಮ್ ಮನೆ ಸೊಸೆನೆ ಸಿಗ್ತಾ ಇದ್ಲು. ನಮ್ಮನೆ ಸೊಸೆನಾ? ಹೌದು, ಜಯರಾಮಣ್ಣನ ಮಗಳು ದೀಪ ಅವ್ರ ಅಣ್ಣನ ಜೊತೆ ಬಂದು ಈಗ ತಾನೇ ಹೋದ್ರು. ಇದೇನ್ ಸೌಂದರ್ಯ, ರಾಮೇಶ್ವರಕ್ಕೆ ಹೋದ್ರು ಸನೇಶ್ವರನ್ ಕಾಟ ತಪ್ಪಲ್ಲ ಅನ್ನೋ ಹಾಗೆ ನೀನ್ ಎಲ್ಲಿ ಹೋದ್ರು ಆ ದೀಪನ್ ಕಾಟ ತಪ್ಪಲ್ಲ ಅನ್ಸುತ್ತೆ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಧರ್ಮಾಧಿಕಾರಿಗಳು ಫೋನ್ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರದ ಬಗ್ಗೆ ಮಾತಾಡ್ಬೇಕು ಬನ್ನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಬಂದಿದ್ದೀನಿ. ಹೌದು ಅಮ್ಮರೇ, ಧರ್ಮಾಧಿಕಾರಿಗಳಿಗೆ ಆರೋಗ್ಯ ಸರಿಗಿಲ್ಲ, ಆದ್ರಿಂದ ಅವರು ಇವತ್ತಿಲ್ಲಿಗೆ ಬಂದಿಲ್ಲ. ಹಾ, ಅದು ನನಗೂ ಗೊತ್ತಿದೆ. ಜೀರ್ಣೋದ್ಧಾರದ ಕಾರ್ಯಗಳು ಏನಾಗ್ಬೇಕು ಅಂತ ಹೇಳಿ.
ಪುರೋಹಿತ್ರೆ, ಅಲ್ಲಿ ಉತ್ಸವ ಮೂರ್ತಿ ಇರ್ಬೇಕಲ್ಲ, ಯಾಕಿಲ್ಲ? ಅದ ಅಮ್ಮವ್ರೆ, ನಿಮ್ಮ ಮೈದೂರು ಹೆಂಡತಿ ಬಂದು ಮನೆಗೆ ತಗೊಂಡೋದ್ರು. ಅಂತೂ ಇಂತೂ ಇನ್ಸ್ಪೆಕ್ಟರ್ ಮಗಳು ಕುತ್ತಿಗೆ ತಾಳಿ ಕಟ್ಟಿದ್ಯಾ, ನಿನ್ ಧೈರ್ಯ ಮೆಚ್ಚಲೇಬೇಕು ಕಣಪ್ಪ. ಮತ್ತೆ ತಂಗಿ ಜೀವನ ಹಾಳಾಯ್ತಾದ್ರೆ ಸುಮ್ನೆ ಇರ್ತಾನ? ರಮಣ, ಇದೆಲ್ಲ ಮುಗ್ದೋದ್ ಕತೆ, ಮತ್ತೆ ಅದ್ರ ಬಗ್ಗೆ ಯಾಕೆ ಚರ್ಚೆ? ಆಯ್ತು ಬಿಡಪ್ಪ, ನಿನ್ ತಂಗಿ ಜೀವನ ಕಾಪಾಡಿರೋ, ನಿನ್ ಜೀವನ ಸರಿ ಹೋದ್ರೆ ಸಾಕು. ಆ ಹುಡುಗಿ ತುಂಬಾ ಜೋರು ಅಂತ ಕೇಳ್ಪಟ್ಟಿದೀವಿ, ಆದ್ರೆ ನಮ್ ಜಯರಾಮಣ್ಣ ವತ್ಸಲಕ್ಕ ಹಾಗಲ್ಲ. ಸ್ವಾಭಿಮಾನಿಗಳು, ತುಂಬಾ ಮರ್ಯಾದೆಗೆ ಅನಿಸ್ತಾರೆ. ಅವ್ರಿಬ್ರನ್ನ ನಿನ್ ಹೆಂಡತಿ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ರಮಣ, ನಮ್ಮ ಅಕ್ಕೆ ತುಂಬಾ ಒಳ್ಳೆಯವರು. ಈಗೀಗ ಅವ್ರು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ಮೇಲೆ ನಿಮ್ ಅದ್ಕೆನೆ ಬಂದು ಉತ್ಸವ ಮೂರ್ತಿ ತಗೊಂಡೋಗ್ಬೇಕು ತಾನೆ? ಯಾಕೆ ರಮಣ, ಉತ್ಸವ ಮೂರ್ತಿನ ನನ್ನ ತಂಗಿ ತಗೊಂಡೋದ್ರೆ ದೇವ್ರು ಬೇಡ ಅನ್ನತ್ತಾ? ಅಯ್ಯೋ, ಬೇಜಾರಾಗ್ಬಿಡ ನರಸಿಂಹ. ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಉತ್ಸವ ಮೂರ್ತಿನ ಮನೆಗೆ ತಗೊಂಡೋಗೋದು ಈ ಊರಿನ ಪದ್ಧತಿ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಹೌದಮ್ಮ, ನಿನ್ನಲ್ಲಿರೋ ಒಳ್ಳೆ ತನಿಕೆ ಒಳ್ಳೆ ಮನೆ ಸೊಸೆಯಾಗಿದ್ದೀಯ. ಇವತ್ತು ಆ ತಾಯಿನೇ ನಿನ್ನನ್ನು ಅವಳ ಸನ್ನಿಧಿ ಕರ್ಸ್ಕೊಂಡಿದ್ದಾಳೆ ಅಂದ್ರೆ ನಿನ್ನ ಕೈಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಆಸೆ ಅನ್ಸುತ್ತೆ ಅವಳಿಗೆ. ಹೌದು ಅರ್ಚಕ್ರೆ, ತಾಯಿನ ಎತ್ಕೊಂಡು ಹೋಗೋದಕ್ಕೂ ಪುಣ್ಯ ಮಾಡಿರ್ಬೇಕು. ಇವತ್ತು ಈ ದೇವಸ್ಥಾನದಲ್ಲಿ ಎಲ್ಲ ಶುಭ ಕಾರ್ಯಗಳು ಸರಾಗವಾಗಿ ನಡೀತಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಿಮ್ಮ ಗಂಡನ ಮನೆಯವರು. ನೀವು ಕೂಡ ದೇಣಿಗೆಯಿಂದ ತಾಯಿ ಸೇವೆ ಮಾಡ್ತಾ ನಾವು 4 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಮೇತ ಎಲ್ಲಾ ಸಕಲ ಸಿದ್ಧತೆಯನ್ನು ಕೂಡ ದೊರಕ್ತಾ ಇದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಮನೆಯವರೇ ಕಣಮ್ಮ. ಏನಿದು ಇಷ್ಟೊಂದು ವಾಯ್ಸ್ ನೋಟ್ ಕಳ್ಸಿದಾರೆ? ಶುಭೋದಯ ಹಸ್ಬೆಂಡು. ಶುಭೋದಯ ರೀ. ಬೆಳಿಗ್ಗೆ ಎದ್ ಕೂಡ್ಲೆ ನನ್ನ ಹುಡ್ಕೊಂಡು ಅಪ್ಪ ಅಮ್ಮನ ಕೈಯಲ್ಲಿ ಸಿಕ್ಕಾಕೊಂಡ್ರಾ? ಹ್ಞೂ, ಮತ್ತೆ ಒಂದ್ ಮಾತು ಹೇಳ್ದೆ ಹೋಗಿದ್ದೀರಲ್ಲ.